ಓಕೆ ನಿಮ್ಮ ಫೋನ್ ತೊಗೊಳ್ಳಿ. ಸೇಮ್ ಟ್ರಿಕ್ ತಿರ್ಗಾ ರಿಪೀಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಟ್ರೈ ಮಾಡ್ತೀನಿ. ಫೋನ್ ಓಪನ್ ಮಾಡಿ. ಡೌಟ್ ಹೊಡಿತಾ ಇದೆ ನನಗೆ, ಏನೋ ಮಾಡ್ತಾ ಇದ್ದಾರೆ, ಕಂಡುಹಿಡ್ಕೋಬೇಕಂತ ಆಸೆ. ಟ್ರೈ ಮಾಡಿ, ಕಂಡಿಡಿಯೋಣ. ಡಯಲ್ ಪ್ಯಾಡ್ ಓಪನ್ ಮಾಡಿ. ಓಕೆ, ನಿಮ್ಮ ನಂಬರ್ ಟೈಪ್ ಮಾಡಿ. ನನಗೆ ನಿಮ್ಗೆ ಪರಿಚಯ ಇಲ್ಲ ಅಲ್ಲ, ಇವತ್ತೇ ಫಸ್ಟ್ ಮಾಡ್ತಿರೋದು. ಓಕೆ ಫೈನ್, ವಿಲ್ ಟ್ರೈ ದಿಸ್. ಓಕೆ, ಇವಾಗ ನಿಮ್ಮ ನಂಬರ್ ನಾನು ಅವ್ರಿಗೆ ತೋರಿಸ್ತೀನಿ. ಓಕೆ, ನೋಡ್ಕೊಂಡಿದ್ದೀರಲ್ಲ, ಹತ್ರ ಬನ್ನಿ ಹೇಳ್ತೀನಿ. ಇವಾಗ ಈ ಫೋನ್ ಇದೆಲ್ಲ, ಹೌದು, ಈ ಫೋನ್ ಹಿಂಗೆ ಟಚ್ ಮಾಡಿ ಹಿಂಗೆ ತೊಗೊಂಡ್ಬಂದರೆ ಸಾಕಾಗುತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಅಂದರೆ ಸಾಕು, ಫೋನ್ ಗ್ಲಿಚ್ ಆಗುತ್ತೆ. ಗ್ಲಿಚ್ ಆದಮೇಲೆ ಹಿಂಗಂದರೆ 1 by 1 ನಂಬರ್ ಟೈಪ್ ಆಗ್ತಾ ಹೋಗುತ್ತೆ. ಇಲ್ಲ ಕರೆಕ್ಟ್ ಇದೆ. ಇಲ್ಲ ಕಾಣಿಸ್ತಾ ಇದೆ, ಕರೆಕ್ಟ್ ಇದೆ ನೋಡಿ. ಹೌದು, 1 by 1 ನಂಬರ್ ಬರ್ತಾ ಇರುತ್ತೆ. ಅದು ನೋಡಕ್ ನಿಮ್ಮ ನಂಬರ್ ತರನೇ ಕಾಣುತ್ತೆ. ಅಲ್ಲ, ನನ್ನ ನಂಬರ್ ತರನೇ ಅಲ್ಲ, ಅದು ನಂದೇ ನಂಬರ್. ಅದು ಅಂದ್ರೆ ಸಾಕು, ಕಾಲ್ ಹೋಗುತ್ತೆ. ಹೌದು, ನಿಮ್ಮ ಫೋನ್ ನೋಡಿ. ಹೌದು, ನಾನು ಸ್ವಿಚ್ ಆಫ್ ಮಾಡಿದ್ದೀನಿ, ಫ್ಲೈಟ್ ಮೋಡಲ್ಲಿ ಇಟ್ಟಿದ್ದೀನಿ. ಯಾಕಂದ್ರೆ ನೀವು ಹೇಳಿದ್ರಲ್ಲ ನಂಬರ್ ತೋರಿಸ್ತೀನಿ ಬರ್ತದೆ ಅಂತ ಹೇಳಿದ್ರಲ್ಲ, ನಂಬರ್ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಇದು ಹೇಗೆ ಸಾಧ್ಯ ಅಂತ ಹೇಳಿ ನಾನು ಬರ್ತದೆ ಒಳಗಡೆ ಬರ್ತಾ ಫ್ಲೈಟ್ ಮೋಡ್ಗೆ ಹಾಕ್ತೀನಿ ನಾನು. ಆಗ ನಾವು ಅಡ್ವಾನ್ಸ್ ಆಗಿರ್ಬೇಕಲ್ವಾ. ಬಟ್ ಸ್ಟಿಲ್ ನಿಮ್ಮ ನಂಬರ್ ತೆಗೆದಿದ್ದೀನಲ್ಲ. ಹೌದು, ಕರೆಕ್ಟ್, ಸೇಮ್ ನಂಬರ್ 9986494300. ನೋಡಿ, ಇವಾಗ ಮತ್ತೆ ನಾನು ಇವಾಗ ಫ್ಲೈಟ್ ಮೋಡಿಂದ ತೆಗಿತೀನಿ. ನೀವು ಅದು ಫೋನ್ ಬರ್ತದೆ, ನನಗೆ ಗ್ಯಾರಂಟಿ ಬಂತು, ನಂಬಿಕೆ ಬಂತು. ಇದೊಂಥರ ಪವಾಡ. ನೀವೇನಾದ್ರೂ ಹೊರಗಡೆ ಬಂದ್ರೆ ನಿಮ್ಮನ್ನ ಸ್ವಾಮೀಜಿ ಮಾಡಿ ಒಳ್ಳೆ ಕನೆಕ್ಷನ್. ಇಲ್ಲ ನಿಜ, ನೋಡಿ ಒಂದು ಮಠ ಗಿಟ ಮಾಡ್ಕೊಡ್ತೀನಿ. ತುಂಬಾ ದುಡ್ಡು ಮಾಡ್ಬೋದು ನೋಡಿ. ನಿಜ ಬಂತು ನೋಡಿ, ಕರೆಕ್ಟ್ ನೋಡಿ, ಬಂತು. ನಿಮ್ ನಂಬರು 97383336. ಕರೆಕ್ಟ್, ಮುಖ್ಯದ 3 ನಂಬರು, ಲಾಸ್ಟ್ ಅಲ್ಲಿ 7. ಇರ್ಲಿ ಬಿಡಿ, ಕರೆಕ್ಟ್ ಅಲ್ವಾ? ನೀವು ಯಾಕೆ ಒಪ್ಕೋಬಹುದು? ಗುರೂಜಿ ಮಾಡ್ಬಿಡ್ತೀನಿ ನಿಮ್ಗೆ. ಬನ್ನಿ, ಚೇಂಜ್ ಮಾಡಿ ಅಷ್ಟೇ. ಬಟ್ಟೆ ಮತ್ತೆ ಚೇಂಜ್ ಮಾಡ್ಬಿಟ್ರೆ ಸಾಕು. ಅವ್ರ ಹತ್ರ ನಿಂತ್ಕೊಳ್ಳಿ, ಹೇಳ್ತೀನಿ. ಅವ್ರ ಹತ್ರ ನಿಂತ್ಕೊಳ್ಳಿ. ಫೈನಲ್ ಮತ್ತೆ ನೋಡ್ತಾ ಇರಿ. ಎಷ್ಟೆಲ್ಲ ಫೋಲ್ಡ್ ಮಾಡಿದ್ದೀನಿ, ನೀವು ಇಲ್ಲಿಗೆ ಬಂದ್ಬಿಡಿ. ಓಕೆ, ನೋಡ್ಕೊಳ್ಳಿ. ಓಕೆನಾ? ಎಷ್ಟೆಲ್ಲ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ಗಳು ಮಾತ್ರ ನೀವು ನೋಡ್ತಾ ಇರಬೇಕಾಗುತ್ತೆ. ಇವಾಗ ನಾನು ಹೇಳಿದೆ ನಿಮ್ಗೆ ಆವಾಗಲೇ, ನೀವು ಕೊಟ್ಟರೆ ಪಾಕೆಟ್ ಇಟ್ಕೋತೀನಿ ಅಂತ. ನೀವು ನಂಬಿಲ್ಲ. 20 ರೂಪಾಯಿ ಮಾಡಿದ್ದೀನಿ. ಸೊ ಇದು ನನಗೆ, ಇದು ನಿಮಗೆ, ಇದು ನಾನು ಇಟ್ಕೋತೀನಿ. ಇದು ಸಾರಿ, ಇದು ನಿಮಗೆ, ನಿಮ್ಮದೇ ದುಡ್ಡು ಇದು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇದು ಕಣ್ಮುಂದೆ ಬದಲಾಯ್ತು ಇದು. ಯಾಕಂದ್ರೆ ಇದು ನಮ್ಗೆ ಕಣ್ತಪ್ಸ್ ಏನು ಮಾಡ್ಲಿಲ್ಲ ಅವರು, ಕಣ್ಮುಂದೆ ಮಾಡಿದ್ದವರು. ಆಮೇಲೆ ಪ್ರಿಪೇರ್ ಆಗಿಲ್ಲ, ನಾವು ಕೊಟ್ಟಿರೋ ನೋಟು ಅವ್ರ ಜಾಬ್ಗೂ ಹೋಗಿಲ್ಲ, ಎಂಥದ್ದು ಇಲ್ಲ. ಜಾಬ್ಗೆಲ್ಲ ಹೋಗಿಲ್ಲ. ಏನೋ ಇಲ್ಲಿತ್ತು, ಇಟ್ಕೊಳ್ಳಿ, ಅದು ನಿಮಗೆ. ಆದರೆ ಆ್ಯಕ್ಚುಲಿ ಈ ದುಡ್ಡು ಬಂದ್ಬಿಟ್ಟು ಏನು ಗೊತ್ತಾ, ಇದು 40 ದಿನ ಫುಲ್ ಪೂಜೆ ಮಾಡಿ ಇಟ್ಟಿರೋ ದುಡ್ಡು. ಇದು ನಿಮ್ಮ ಮನೇಲಿ ದೇವ್ರ ಹತ್ರ ಇಟ್ಟರೆ ತುಂಬ ಒಳ್ಳೇದು. ಅಲ್ಲ, ನಾವೆಲ್ಲರೂ ಹಂಗಂದ್ಬಿಟ್ರೆ ಬೇರೆ ವೇಷ ಹಾಕೊಂಡು ಹಂಗಂದ್ಬಿಟ್ರೆ ನಂಬಿಡ್ತಾರೆ. ಅದನ್ನೇ ಹೇಳಕ್ ಬಂದೆ ಅಷ್ಟೇ, ಬೇರೆ ಏನಿಲ್ಲ. ಅದೇ ಇದು ಗಾಂಧಿ ತಾನೇ ಹೇಳಿದ್ರಿ ನೀವು, ನಂಬರ್ ಹೇಳಿಲ್ವಲ್ಲ. ನಾನ್ ಗಾಂಧಿ ತಾತ ಒಂದೇ ಅದೇ ಕೊಡ್ತಿದ್ದೆ. ಸರ್ ಹೋಗ್ಲಿ, ಇದನ್ನ ಈಗ 5 ಡಬಲ್ 0 ಮಾಡ್ಕೊಡಿ. ಇವಾಗ ಕೊಡಿ, ಹೇಳ್ತೀನಿ, ತೋರಿಸ್ತೀನಿ, ಕೊಡಿ. ಇವಾಗ ಇವ್ರು ಇದಾರಲ್ಲ, ಒಂಚೂರು ನಿಮ್ ಬೆರಳು ತೋರಿಸಿ. ಇರಿ, ಅದು ಏನೋ ಪಾಕೆಟ್ಲಿ ಇತ್ತು ಅವಾಗಿಂದಾನೆ. ಅದು ಏನಂತ ತೋರಿಸ್ತೀನಿ ರೀ, ಅದೇನಂತ. ಇಲ್ಲ, ಅದು ನೀವು ಇಟ್ಕೊಳ್ಳಿ, ನಾನು ಇಟ್ಕೋತೀನಿ. ಇದು ನನ್ನ ನೋಟೆ ಜಾಬಿಂದ ಬಂದಾಗ ಜಾಬಲ್ಲಿ ಸೇರ್ಕೊಂಡ್ಬಿಡ್ತದೆ. ಅದರಿಂದ ಏನೋ ಮಾಡ್ತಾ ಇದ್ರೆ ಇಲ್ಲ, ಅದು ಬೇರೆ ಒಂದು ಟ್ರಿಕ್ ಇದೆ. ಅದು ನೀಟಾಗಿ ನೋಡ್ಕೊಳ್ಳಿ. ನನ್ನ ಕೈಯಲ್ಲಿ ಕೆಲವೊಂದು ಎಕ್ಸ್ ಬರ್ದಿದ್ದೀನಿ. ಓಕೆನಾ? ಏನು ಮೂವ್ ಮಾಡಬೇಡಿ. ಇರಿ, ಓಪನ್ ಓಕೆ, ಬಟ್ ಮೂವ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಇದು ಬಂದ್ಬಿಟ್ಟು ನೀವು ಸ್ವಲ್ಪ ದೂರ ಇರೋದ್ರಿಂದ ಅಂತೀನಿ ಹೋಯ್ತು ನನ್ನ ಕೈಲಿರೋದು. ಓಕೆನಾ? ಇವಾಗ ನಾನು ಏನು ಮಾಡಿದೆ, ನಾನು ತೆಗೆದು ಎಕ್ಸೆಲ್ ನಿಮ್ಮ ಕೈಲಿ ಹಾಕಿದ್ದೀನಿ. ಕೈ ತೆಗೆ ಓಪನ್ ಮಾಡಿ ನೋಡಿ.
ಅಮೃತ ಇದು. ಅಲ್ಲ? ಸೂಪರ್. ಹೌದು ಹೌದು ಕ್ಯಾಮರಾ ತೋರಿಸಿ ಸರ್. ನೋಡಿ ಇದು ಎಷ್ಟೋ ಜನರನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬಿಡ್ಬೋದು, ಅವ್ರ ಸ್ಟೇಟಸ್ ಚೇಂಜ್ ಮಾಡ್ಬಿಡ್ಬೋದು ನೀವು ನನ್ನ ಪಕ್ಕದಲ್ಲಿದ್ರೆ. ಹೌದಾ? ಹೆಂಗ್ ಬಂತು ಅದು ನಾನು ಟಚ್ ಮಾಡಿಲ್ಲ ಅವರು. ಹೌದು. ನಮಗೂ ಟಚ್ ಮಾಡಿಲ್ವಲ್ಲ. ಅಲ್ಲ ನಿಮ್ಗೆ ಇಲ್ಲಿ ಇದನ್ನ ಹಿಂಗ್ ಹಿಡ್ಕೊಳ್ಳಿ ಅಲ್ಲ ಇಲ್ಲಿಟ್ರೆ ಈಗ ಇಲ್ಲಿ ಬಂತಲ್ಲ ಹಂಗೆ ಹಿಡ್ಕೊಳ್ಳಿ. ತೋರಿಸಿದಾರ. ಏನಿದು ನಿಜ. ಅಂದ್ರೆ ಇದರಿಂದ ನೀವು ಏನಿದೆ ಅಂತ ನೋಡಿದ್ರೆ ಹ್ಮ್ ನೀವು ಖುಷಿ ಪಟ್ರಲ್ಲ, ಹೌದು ಅದೇ ನನಗೆ ಬೇಕಾಗಿರೋದು, ಬೇರೆ ಏನಿಲ್ಲ. ಇದೇ ತುಂಬಾ ಜನ ಏನು ಮಾಡ್ತಿದ್ದಾರೆ, ಪವಾಡ ಅನ್ನೋ ಹೆಸರಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ನನ್ನ ಇಂಟ್ರೆಸ್ಟ್ ಇದು ಇಲ್ಲ. ಹೇಗೆ ಸಾಧ್ಯ ಅಂತ ಹೇಳಿ. ತುಂಬಾ ಒಳ್ಳೆ ಕ್ವಶನ್. ಹೌದು ಹೇಳಲ್ಲ? ಹೇಳಿ ಸರ್. ಹೇಗ್ ಮಾಡಿದೆ ಅಂತ ಹೇಳಲ್ಲ? ಹೌದು ಖಂಡಿತ ಹೇಳಲ್ಲ. ಖಂಡಿತ. ತುಂಬಾ ಚೆನ್ನಾಗಿ ಮಾಡಿದೆ. ಅದೇ ಚೆನ್ನಾಗಿ ಮಾಡಿದ್ರಿ. ಹೇಗ್ ಮಾಡಿದ್ರಿ? ಯಾಕಂದ್ರೆ ಇದು ನೋಡಿ, ಇದು ನಾವು ನಂಬೋದಕ್ಕೆ ಅಸಾಧ್ಯವಾದಂತ ವಿಚಾರ ಇದು. ಯಾಕಂದ್ರೆ ಬೇರೆಯವ್ರು ನಾವೇನ್ ಅನ್ಕೊಳ್ತೀವಿ, ನಮಗ್ ನಾವೇ ಬುದ್ಧಿವಂತರು, ನನ್ನ ಯಾರು ಮೋಸ ಮಾಡಕ್ಕಾಗಲ್ಲ, ನನ್ಗೆ ಯಾರು ಯಾಮಾರ್ಸಕ್ಕಾಗಲ್ಲ, ನನ್ಗೆ ಬಹಳ ಪ್ರಜ್ಞಾವಂತ, ನಾನು ನನ್ನ ಹತೋಟಿಯಲ್ಲಿ ನಾನು ಇದ್ದೀನಿ ಅಂತೇಳಿ. ಬಟ್ ಇದನ್ನ ನಾನು ಕಂಡಾಗ ನನ್ನ ಹತೋಟಿಯಲ್ಲಿ ನಾನು ಇಲ್ಲ. ಹೌದು. ಯಾಕಂದ್ರೆ ನನ್ನ ಕಂಟ್ರೋಲಲ್ಲಿ ನಾನು ಇದ್ದಿದ್ರೆ, ನನ್ನ ಕೈ ಮೇಲೆ ನಿಮ್ ಕೈಲಿ ಏನಿತ್ತು XXX ಮಾಡಿದೆ, X 3X ನಮ್ ಇಲ್ಲ. ಒಂದು ಇದು ನಿಮ್ಮ ನೇಮಾರಿಸೋ ವಿಷಯನೇ ಅಲ್ಲ, ಇದು ನಿಮ್ಮನ್ನ ಅಲ್ಲ. ಖುಷಿ ಪಡಿಸೋ ವಿಷಯ ಇದು ಅಷ್ಟೇ. ಅದೇ ಹೇಗೆ ಸಾಧ್ಯ? ಇದು ಇಲ್ಲ, ಇದು ಖುಷಿ ಪಡಿಸೋ ಸಾಧ್ಯ, ಅದು ನಾವು ಖುಷಿ ಪಡ್ತೀನಿ ನಾನು, ಆದ್ರೆ ಹೇಗ್ ಸಾಧ್ಯ? ಹೇಗೆ ಅಂತ ಯೋಚನೆ ಮಾಡ್ತಿರಲ್ಲ. ಕೇಳ್ತಾ ಇದೀರ ನೀವು ಅವ್ರ ಇಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಿರಲ್ಲ, ಹೇಗೆ ಅಂತ ಯೋಚನೆ ಮಾಡದೆ ಅದು ಖುಷಿ. ಇದು ಅದೇ ನಿಮಗೆ ಖುಷಿ ಇದು ಪಡಿಸೋದು. ನಮ್ಗೆ ಜೀವನ ಪರ್ಯಂತ. ಯಾಕಂದ್ರೆ ಇವತ್ತು ನೀವು ಮಾಡಿದ್ರಿ, ಅದ್ ನಿಮ್ಗೆ ಗೊತ್ತು. ನಾವು ಮೂವರು ಇದೀವಿ, ನಾನು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ನಮ್ ಜೀವನ ಪರ್ಯಂತ ಇದೊಂದು ಕ್ವಶನ್ ಮಾರ್ಕ್ ಆಗಿ ಉಳಿತದ, ಇಲ್ಲ ಇದಕ್ಕೆ ಏನಾದ್ರೂ ಉತ್ತರ ಸಿಗುತ್ತಾ ಅಂತೇಳಿ. ಅಂದ್ರೆ ಇದು ನನಗೂ ಪ್ರಶ್ನೆಗೆ ನಿಮ್ ಉಳಿತದ. ಅದೇ ನನಗೂ ನಿಮ್ಗೂ ಇರೋ ವ್ಯತ್ಯಾಸನೇ ಅದೇ. ಹ್ಮ್. ನನಗೆ ಇದಕ್ಕೆ ಉತ್ತರ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ನೀವು ಗಿಫ್ಟೆಡ್. ಇದು ಗೊತ್ತಿದ್ರೆ ಅಮ್ಯೂಸ್ಮೆಂಟ್ ಅಲ್ಲಿ ಮನೆಗೆ ಹೋಗ್ತೀರಾ. ಓಕೆ. ಆ ಅಮ್ಯೂಸ್ಮೆಂಟೇ ನಿಮ್ಗೆ ಅದೇ ಬ್ಯೂಟಿಫುಲ್. ಹ್ಮ್. ಇದು ನನ್ಗೆ ಗೊತ್ತಿರೋದು, ನನ್ಗೆ ಅದು ಶಾಪ ಅದು ಆಕ್ಚುಲಿ. ಗೊತ್ತಾಯ್ತಾ ನಿಮ್ಗೆ ನಾನು ಹೇಳ್ತಿರೋದು? ಹಾ ಹೇಳ್ಬಾರ್ದು. ಹಾ, ಇದು ನನ್ಗೆ ಗೊತ್ತಿದೆ ಅಲ್ವಾ. ಹಾ. ಆ ಅಮ್ಯೂಸ್ಮೆಂಟ್ ನಾನು ಮಿಸ್ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಈ ಖುಷಿನ, ಈ ಆ ಖುಷಿ, ಹೆಂಗ್ ಬಂದ್ಬಿಡ್ತು, ಈ ತರ ತುಂಬಾ ಮ್ಯಾಜಿಕ್ ನಾನು ನಿಮ್ಗೆ ತೋರಿಸುವಾಗ ನೀವು ಖುಷಿ ಪಡ್ತಿರಲ್ಲ, ಆ ಖುಷಿ ನನಗೆ ಸಿಗೋದಿಲ್ಲ. ನನ್ನಂತ ಮೆಜಿಷಿಯನ್ಸ್ ಗಳಿಗೆ ಸಿಗೋದಿಲ್ಲ. ಬಟ್ ನಿಮ್ಗೆ ಸಿಗ್ತದಲ್ಲ ಅದೇ. ಬಟ್ ನೀವು ಸಿಗ್ತದೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರ, ಬಟ್ ನಮ್ಗೆ ಸಿಗ್ತಾ ಇಲ್ಲ. ಮತ್ತೆ ಏನಾಗ್ತದೆ? ನಾವೇನು ಮನುಷ್ಯ ನೋಡಿ, ನಾನು ಒಂದು ವಿಚಾರ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಾಯೋ ಕೊನೆ ಕ್ಷಣದಲ್ಲಿ ಕೂಡ ನಾವು ಕಲಿಯೋದಿದೆ ಅಂತೇಳಿ. ಖಂಡಿತ. ಆ ಕ್ಷಣದಲ್ಲಿ ಇನ್ನೊಂದು 10 ನಿಮಿಷಕ್ಕೆ ನಾನು ಸತ್ತೋಗ್ಬಿಡ್ತೀನಿ ಅಂದ್ರೆ 9 ನಿಮಿಷ 59 ಸೆಕೆಂಡ್ಗೆ ನಾನು ಕಲಿಯೋದಿದೆ. ಖಂಡಿತ. ಆ 1 ಸೆಕೆಂಡ್ ನನ್ನ ಜೀವನದಲ್ಲಿ ನಾನು ತೃಪ್ತಿಯಾಗಿ ಏನೋ ಇಲ್ಲಪ್ಪ ಅನ್ನೋದು ಇರ್ತದೆ. ಬಟ್ ಇದು ಕ್ವಶನ್ ಮಾರ್ಕ್ ಅಲ್ವಾ ನಮ್ಗೆ, ನಾವೇನ್ ಕಲಿಯೋದಿದೆ? ಇದು ನೀವು ಕಲಿಬೇಕಂದ್ರೆ 10 ವರ್ಷ 20 ವರ್ಷ ಪ್ರಯತ್ನ ಪಡಬೇಕು, ಮ್ಯಾಜಿಕ್ ಹೊಡೆ ಬರಬೇಕು. ಯಾಕದಲ್ಲ, ನೀವು ನಿಮ್ ಜೀವನ ನೋಡ್ಕೊಂಡು ಇದನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಿ ಅಷ್ಟೇ. ಅದು ನನ್ನ ಕೆಲಸ ಅದು. ಅಲ್ಲ ಕರೆಕ್ಟ್ ಪಾಯಿಂಟ್. ಇವಾಗ ನೀವು ಇದನ್ನ ಕಲಿಬೇಕಂತಂದ್ರೆ ಮ್ಯಾಜಿಕ್ ಕಲಿಬೇಕು. ಮ್ಯಾಜಿಕ್ ಕಲಿಬೇಕಂದ್ರೆ ತುಂಬಾ ದೊಡ್ಡ ವಿಷಯ ಅದು. ನಿಮ್ಗೆ ಒಂದೇ ಒಂದು ಪ್ರಶ್ನೆ. ಈಗ ಪ್ರೆಸೆಂಟ್ ಈ ಕಾಲದಲ್ಲಿ ನಮ್ ಕರೆನ್ಸಿ ಇದ್ರೆ ಸಾಕಪ್ಪ, ಅದನ್ನು ಏನಾದ್ರು ಮ್ಯಾಜಿಕ್ ಮಾಡಿ ಬರ್ಸೋದಕ್ಕಾದ್ರೆ ದಯಮಾಡಿ ಅದು ಒಂಚೂರು ಪ್ರಯೋಗ ಮಾಡೋಣ. ಇನ್ ಕೇಸ್ ನಾನು ನಿಮ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ. ಇನ್ ಕೇಸ್ ನನ್ನ ಕೈಲಿ ಆಯ್ತು ಅಂದ್ರೆ ನಾನು ಇಲ್ಲಿ ಕುತ್ಕೊಳ್ತಾನೆ ಇರ್ಲಿಲ್ಲ, ಮನೇಲಿ ಕುತ್ಕೊಂಡು ನಾನು ಪಾటు ದುಡ್ಡು ಮಾಡ್ಕೊಂಡು ಇರ್ತಿದ್ದೆ ಅಷ್ಟೇ. ಹೌದು ಅಲ್ವಾ? ಹೌದು. ಏನೋ ಒಂದು ಕೈ ಚಲಕದಲ್ಲಿ ಏನೋ ಒಂದು ಮಾಡ್ತಾ ಇದೀರಿ ಅಷ್ಟೇ. ನಾವು ಇವಾಗ ನಾನು ದುಡ್ಡು ಮಾಡಿಸಿದ್ನಲ್ಲ, ಒಂದು ಕೈ ಚಲಕದಲ್ಲಿ ಏನೋ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಇದ್ರ ಅನ್ಕೊಂಡು ನಾನು ಒಂದು ಸಣ್ಣ ಮ್ಯಾಜಿಕ್ ಮಾಡ್ತೀನಿ, ಶೇರ್ ಮಾಡ್ಕೊಳ್ಳೋಣ ಎಲ್ಲರೂ. ನಿಮ್ಮ ಕೈ ತೋರಿಸಿ. ತುಂಬ ಆಯಿತು. ಎಷ್ಟು ಜನ ಇದ್ದೀರಿ? ಸಾಕಾ? 4 ಜನ ಇದ್ದೀವಿ. ಹಾಂ, ಓಕೆ, ಪರ್ಫೆಕ್ಟ್. ಎಲ್ಲರೂ ಒಂದೊಂದು ತಗೊಳ್ಳಿ. ತೊಗೊಳ್ಳಿ ಒಂದು. ಹ್ಞೂ, ಏನಾಗುತ್ತೆ ಏನೋ ಕಾದ್ ನೋಡ್ತಾ ಇದೀವಿ. ನೀವು ಎಂಜಾಯ್ ಮಾಡಿ. ಇಟ್ಸ್ ಜಸ್ಟ್ ಚಾಕ್ಲೇಟ್. ಹಾಂ, ನೀವು ತಗೊಳ್ಳಿ. ಓಕೆ, ಬೊನಾಪತಿ ತಗೋ. ನಂದು ನೋಡ್ಕೊಳ್ಳಿ. ಇದು ನೋಡ್ತಾ ಇರಿ, ಪುಷ್ ಮಾಡ್ತೀನಿ. ಇದನ್ನ ಪುಷ್ ಮಾಡಿದ್ರೆ ಹಿಂಗಂದ್ರೆ ನಿಮ್ಗೆ ಇಲ್ಲಿ ಕಾಣುತ್ತೆ. ಕಾಣ್ತಿದ್ಯಾ? ಕಣ್ಣಲ್ಲಿ? ಹೌದು.
ನೀವು ಎಲ್ಲೇನಾದ್ರೂ ಮಯ ಮಾಡ್ಬಿಡ್ತೀರ ಅಂತೇಳಿ ಅದ್ರ ಬಿಟ್ಟೆ ನಾನು. ಸರ್ ಒಳಗಡೆ ಪೈಪ್ ಗೀಪ್ ಏನೋ ಇಕ್ಕಿದ್ದೀರಾ? ಬಾಯೊಳಗೆ ಅಲ್ಲ, ನಿಧಾನಕ್ಕೆ ಹಿಂಗ್ ಹೋಗಿ ಹಿಂಗ್ ಹಾಸಿ ತಗೊಂಡ್ಬಿಟ್ರಲ್ಲ ಎಲ್ಲ ಸುಕ್ಕುತ್ ಕಟ್ಟೆಯಿಂದ ಶಿವನ್ ಕರ್ಕೊಂಡ್ ಬಂದಿದ್ದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇದನ್ನ ತುಂಬಾ ದಿನದಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಜಲನೀತಿ ಅಂತ ಹೇಳ್ತಾರೆ ಯೋಗದಲ್ಲಿ. ಏನು ಮಾಡ್ತಾರೆ ಅಂದರೆ, ಒಂದು ನೀರನ್ನ ತೊಗೊಂಡು ರಾಜ್ಮಸ ಎಲ್ಲ ಮಾಡಿರ್ತಾರೆ, ತೆಗ್ದು ಇದೆಲ್ಲ ಮಾಡ್ತಾರೆ. ಆಮೇಲೆ ಒಂದು ಸಣ್ಣ ಒಂದು ಹಗ್ಗ ಥರ ಬರುತ್ತೆ, ಬಾಯಿಗೆ ಹಾಕ್ಬಿಟ್ಟು ಮೂಗಾಗ್ಬಿಟ್ಟು ಇದು ಮಾಡ್ತಾರೆ. ಸೊ ಅದನ್ನು ನೋಡಿದಾಗ ನಾವೆಲ್ಲ ಸ್ವಲ್ಪ ಇನ್ಸ್ಪೈರ್ ಆಗಿ ಕೆಲವೊಂದು ಮೆಜಿಷಿಯನ್ಸ್ ಎಲ್ಲ ಸೇರಿಕೊಂಡು ಏನೋ ಒಂದು ಅದೇ ಥರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಂಡುಹಿಡಿದಿರೋಂಥ ಒಂದು ವಿಷಯ ಇದು. ಒಂದು 100 years ಹಳೆ ಸ್ಟಂಟ್ ಇದು. ನಾವು ಇಲ್ಲೇ ಮಾಡ್ತಿದ್ದಿದ್ದು, ಇಂಡಿಯಾದಲ್ಲೇ ಮಾಡ್ತಿದ್ದಿದ್ದು ಇದನ್ನು. ಇವಾಗ ಅದು ಬೇರೆ ದೇಶಕ್ಕೆ ಹೋಗಿ ತಿರ್ಗಾ ಇಲ್ಲಿಗೆ ಬರ್ತಾ ಇದೆ ಅಷ್ಟೇ. ನಿಮ್ಗೆ ಈಗ ನೀವು ಇದು ಮಾಡಿದ್ರಿ, ಟಿಕ್ ಟಾಕ್ ನೋಡಿದ್ರಿ, ಮತ್ತೆ 500 rupees ನೋಟ್ ಮಾಡಿದ್ರಿ, ಮತ್ತೆ ಈ ತರ ಒಂದು XXX ಇರೋದನ್ನ 3 ಶೇರ್ ಮಾಡ್ಬಿಟ್ರಿ. ಈ ತರ ಎಷ್ಟು ಮ್ಯಾಜಿಕ್ ವಿದ್ಯೆಗಳು ಗೊತ್ತು ತಮಗೆ? ನಂಬರ್ ಆಫ್ ಮ್ಯಾಜಿಕ್ಸ್ ಅಂದರೆ ನಾನು ತುಂಬ ಪುಸ್ತಕಗಳನ್ನ ಓದಿರೋದು. ನಂತರ ಒಂದು ಪುಸ್ತಕ ಇದೆ, ಅದರಲ್ಲಿ ಬರೀ ಕಾಯಿನಲ್ಲಿ ಮಾತ್ರ ಮಾಡೋ ಟೆಕ್ನಿಕ್ ಬಂದ್ಬಿಟ್ಟು 1000 ಟೆಕ್ನಿಕ್ ಇದೆ ಅದರಲ್ಲಿ. ಕಾಯಿನಲ್ಲಿ ಮಾತ್ರ ಇಟ್ಕೊಂಡು ಮಾಡೋದು, ಆ ಥರ ಕಾರ್ಡಲ್ಲಿ ಮಾತ್ರ ಮಾಡೋದು 2000-3000 ಟ್ರಿಕ್ಸ್ಗಳಿರುತ್ತೆ ಒಂದು ಪುಸ್ತಕದಲ್ಲಿ. ಆ ಥರ ನನ್ನ ಮನೇಲಿ ಮಾತ್ರ 70-80 ಬುಕ್ಸ್ ಇದೆ. ಆಮೇಲೆ PDF 1000-2000 ಬುಕ್ಸ್ ಇದೆ. ಅದರಲ್ಲಿ ಆಲ್ಮೋಸ್ಟು ತುಂಬ ರೆಫರ್ ಮಾಡಿದ್ದೀನಿ. ನಾನು ರೆಗ್ಯುಲರಾಗಿ ಮಾಡೋದು ಏನಂತಂದರೆ 100 ಟ್ರಿಕ್ಸ್ ಬರೆದಿಟ್ಟಿದ್ದೀನಿ. ಅದು ನಾನು ರೆಗ್ಯುಲರಾಗಿ ತೊಗೊಂಡೋಗೋದು ಎಲ್ಲ ಕಡೆ. ಈ ವಿದ್ಯೆನ ನಿಮ್ಮಲ್ಲೇ ಇಟ್ಕೊಳ್ತೀರಾ, ಬೇರೆಯವ್ರಿಗೆ ಏನಾದರೂ ವಿದ್ಯಾದಾನ ಮಾಡ್ತೀರಾ? ನಿಜ, ಇದು ಕಲಿಯೋದು ತುಂಬ ಕಷ್ಟ ಇದೆ. ನಿಜವಾಗ್ಲೂ ತುಂಬಾ ಛಲ ಇಟ್ಕೊಂಡು ಕಲಿಬೇಕಂತ ಬಂದವ್ರಿಗೆ ಏನೋ ಮುಚ್ಚುಮರಿ ಹೇಳಿದ್ರೆ ಹೇಳ್ಕೊಡ್ತೀನಿ. ಬಟ್ ನಿಮಗೆ ಹೇಳ್ಕೊಡ್ತೀನಿ ಅಂತ ಕೇಳಿದ್ರೆ ಇಲ್ಲ. ಯಾಕಂದರೆ ಆ್ಯಸ್ ಐ ಟೋಲ್ಡ್ ಯು, ಐ ವಾಂಟ್ ಟು ಕ್ಯಾರಿ ದ ಅಸ್ಟಾನಿಷ್ಮೆಂಟ್. ನೀವು ಆ ಅಸ್ಟಾನಿಷ್ಮೆಂಟ್ ಮನೆಗೆ ಕರ್ಕೊಂಡು ತೊಗೊಂಡೋಗ್ಬೇಕು ಅನ್ನೋದೇ ನನ್ನ ಇಷ್ಟ. ನಮಗೆ ಸಿಗದಿರೋ ಆ ವರ ನಿಮಗೆ ಸಿಕ್ಕಿದೆ, ಆ ವರ ನೀವು ಎಂಜಾಯ್ ಮಾಡ್ಬೇಕು ಅನ್ನೋದು ನನ್ನ ಇಷ್ಟ ಅಷ್ಟೇ, ಬೇರೆ ಏನಿಲ್ಲ. ಹೇಳ್ಕೊಡ್ಬಾರ್ದಂತ ಏನಿಲ್ಲ. ಐ ವಾಂಟ್ ಟು ಎಂಜಾಯ್ ಅಷ್ಟೇ. ಅಫ್ಕೋರ್ಸ್ 1 ಸೆಕೆಂಡ್ ಅಷ್ಟೇ ಅದು ಹೋಗೋದಕ್ಕೆ. ಅದು ನಿಮ್ಮ ಮನಸ್ಸೊಳಗೆ ಇದ್ರೆ ಅದು ಎಷ್ಟು ಚಂದ ಆಗುತ್ತೆ, ಅದಿರ್ಬೇಕು. ಇದನ್ನೆಲ್ಲ ನೋಡಿ, ಇದೆಲ್ಲ ಕ್ವಶನ್ ಮಾಡಕ್ಕೆ ಆಗ್ತಲ್ಲ ನನ್ನ ಕೈಲಿ. ಪೂರ್ತಿ ಅದೇ ಯತ್ನ ಮಾಡ್ತೀರಾ? ಅಲ್ಲ, ನಿಜವಾಗ್ಲು ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಇವತ್ತವರೆಗೂ ನಾನು ನಡೆದು ಬಂದ ದಾರಿಯಲ್ಲಿ ನಂಗೆ ಗೊತ್ತಿಲ್ದಿರೋದು ಏನೂ ಇಲ್ಲ ಅಂತೇಳಿ. ಯಾಕಂದ್ರೆ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಕಂಟ್ರೋಲ್ ನಾವು ಇದ್ದೀವಿ ಅಂತೇಳಿ. ಇದನ್ನ ನಾವು ಜೀರ್ಣ ಮಾಡ್ಕೊಂಡಾಗ ಏನ್ ಅನ್ಸುತ್ತೆ ಒಬ್ಬ ವ್ಯಕ್ತಿಗೆ, ನನ್ಗೆ ಈ ತರ ಆಯ್ತಪ್ಪ, ಬೇರೆಯವ್ರಿಗಾದ್ರೂ ಅದೊಂಥರ ಇಲ್ಲ. ಈ ಥರ ತುಂಬ ವಿಷಯಗಳಿದೆ. ಇನ್ನೂ ಸ್ವಲ್ಪ ಹೊತ್ತು ನೀವು ನನ್ನ ಜೊತೆ ಕೂತ್ಕೊಂಡಿದ್ರೆ ನಾನು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ತಾ ಇರ್ಬೋದು, ಎಲ್ಲ ಮಾಡ್ಬೋದು. ಅದೆಲ್ಲ ಮಾಡಿದಾಗ ನಿಮಗೆ ಇನ್ನೂ ಅನಿಸುತ್ತೆ, ಏನಿದು ಇಷ್ಟು ಓಪನ್ ಇದೆಯಾ ನನ್ನ ಮೈಂಡ್ ಅಂತ ಅನಿಸುತ್ತೆ. ಇಟ್ ಇಸ್ ಪಾಸಿಬಲ್. ನೀವೇ ಬಿಟ್ಕೊಡ್ತೀರಾ, ಬಾಯಲ್ಲ, ನಿಮ್ಮ ಮನಸ್ಸಿಂದ ಬಿಟ್ಕೊಡ್ತೀರಾ. ಸೊ ಅದನ್ನು ಓದೋಕ್ಕೆ ಶಕ್ತಿ ನಮಗಿರಲ್ಲ ಅಷ್ಟೇ. ಇವಾಗ ನೀವೇ ನೋಡಿರ್ತೀರ, ಇವಾಗ ಯಾರಾದೊಬ್ರು ಮನೇಲಿ ಕೂತ್ಕೊಂಡಿರುವಾಗ ಕೂತ್ಕೊಂಡಿರುವಾಗ ಏನೋ ಸ್ಯಾಡಲ್ಲಿದ್ದಾನೆ ಅಂತ ನೀವೇ ಮೈಂಡ್ ರೀಡ್ ಮಾಡ್ತೀರಾ. ಖುಷಿಯಾಗಿದೆ ಅಂತ ಮೈಂಡ್ ರೀಡ್ ಮಾಡ್ತೀರಾ. ಅದರದ್ದು ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರೆ ಯಾಕೆ ಖುಷಿಯಾಗಿದ್ದಾನೆ ಅಂತ ಕಂಡುಹಿಡಿಬೋದು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲರ ಮೈಂಡ್ ರೀಡರ್ಸೇ, ಎಲ್ಲರ ಮೆಂಟಲಿಸ್ಟ್ ಇಲ್ಲಿ ಇರೋರು. ಬಟ್ ಎಲ್ಲಿ ಡಿಫರ್ ಆಗುತ್ತೆ ಅಂದರೆ ಅದು ಅಷ್ಟಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ. ಅದನ್ನು ಜಾಸ್ತಿ ಮಾಡೋದು ಕೆಲವೊಂದು ಟೆಕ್ನಿಕ್ಸ್ಗಳಿದೆ, ಅದನ್ನು ಓದಿದ್ರೆ ಜಾಸ್ತಿ ಆಗುತ್ತೆ ಅಷ್ಟೇ. ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ನಾವು? ಒಂಥರ ಈ ದೇವರು ವಿಜ್ಞಾನ ಅಂತನಾ, ಇಲ್ಲ ಯಾವ ತರ ಅಂತಾರ ಇದು ಈ ಪವಾಡನ ನಾವು ಕನ್ಸಿಡರ್ ಮಾಡೋದು ನಮ್ಮಂತ ಸಾಮಾನ್ಯರಿಗೆ? ದೇವ್ರಂತಲ್ಲ ಇಲ್ಲ, ಹೇಳ್ತಾರಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆ ಆದಂತ ನಂಬಿಕೆ ಇರ್ತದೆ. ಅದು ನಂಬಿಕೆ ಆಗಿರ್ಬೋದು, ಮೂಢನಂಬಿಕೆ ಆಗಿರ್ಬೋದು, ಅದು ವಿಜ್ಞಾನ ಆಗಿರ್ಬೋದು. ಚಾಲಕಗಳು, ಮೈಂಡ್ ಸ್ಟಂಟ್ಸ್, ಹ್ಯಾಂಡ್ ಸ್ಟಂಟ್ಸ್, ಕೈ ಚಳಕಗಳು, ಬ್ರೈನ್ ಚಳಕಗಳು ಅಷ್ಟೇ. ಕೈ ಚಳಕ ಓಕೆ, ಬ್ರೈನ್ ಚಳಕ ನಾನು ಮೊಟ್ಟ ಮೊದಲಿಗೆ ಕೇಳ್ತಾ ಇರೋದು. ಹೌದು, ಮಾಡ್ಬೋದು. ಮನ್ಸಲ್ಲಿ ಏನು ಅನ್ಕೊಂತಿದ್ರು ಅವ್ರು ಹೇಳ್ತೀನಿ ಅಂತ ಹೇಳ್ತಿದ್ರು. ಇವಾಗ ಫಸ್ಟ್ ಬಂದಾಗ ನಾನು ಅವ್ರಿಗೆ ಒಂದು ಮ್ಯಾಜಿಕ್ ತೋರಿಸ್ದೆ, ಅದು ರೆಕಾರ್ಡ್ ಮಾಡಿಲ್ಲ ನಾನು, ಯಾಕಂದ್ರೆ ಅದು ನಾನು ಒಬ್ಬನೇ ಮಾಡ್ತಿರೋದು. ಅದಕ್ಕೋಸ್ಕರ ಅದು ಎಲ್ಲೂ ನಾನು ರೆಕಾರ್ಡ್ ಕೊಟ್ಟಿಲ್ಲ ಇವತ್ತವರೆಗೂ. ಆ ಟ್ರಿಕ್ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಅರ್ಥನೇ ಆಗೋಕ್ಕೆ ಚಾನ್ಸೇ ಇಲ್ಲ, ಅದೇನು ಮಾಡಿದೆ ಅಂತ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಜಸ್ಟ್ ಏನೋ ಒಂದು ಹೇಳಿದ್ರು, ಅದು ಆಲ್ರೆಡಿ ಬರೆದಿತ್ತು ಎಲ್ಲೊಂದು ಪೇಪರಲ್ಲಿ. ಸೊ ಇಟ್ಸ್ ಸೋ ಸ್ಟ್ರಾಂಗ್. ಆ ಥರ ಆನ್ ರೆಕಾರ್ಡ್ ಮಾಡ್ಬೋದಾಯ್ತಲ್ಲ, ಮತ್ತೆ ಯಾಕೆ ಮಾಡಿಲ್ಲ ಆಮೇಲೆ. ಅಲ್ಲ, ಬ್ರೈನ್ ಚಳಕ, ಕೈ ಚಳಕದಿಂದ ನಾವು ಸ್ಟಾರ್ಟ್ ಮಾಡೋದು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಮ್ಯಾಜಿಕ್ ಟ್ರಿಕ್ಸ್ಗಳು ಮಾಡ್ತಾ.
ಆವಾಗ ಆಫ್ಟರ್ ಸರ್ಟನ್ ಟೈಮ್ ನಾನು ಅಲ್ಲ ನೋಡಿದಾಗ ಬ್ರೈನ್ ಚಳಕ ಅಂತ ಹೇಳಿದ್ರಲ್ಲ, ಇಂಥ ಒಂದು ಬ್ರೈನ್ ಚಳಕ ಇದನ್ನೆಲ್ಲ ಇಟ್ಕೊಂಡು ನಾವ್ಯಾಕೆ ಅಪರಾಧ ಪ್ರಕರಣಗಳನ್ನ ಕಂಡುಹಿಡಿಯುವಂತ ಕೆಲಸ ಮಾಡಬಾರ್ದು? ಬಳಕೆ ಮಾಡ್ಕೊಳ್ತಾ ಇಲ್ವಾ ನಿಮ್ಮನ್ನ ಯಾರುಗೆ? ಹಂಗಲ್ಲ ಹೇಳೋಕ್ಕಾಗಲ್ಲ. ಹ್ಮ್. ಇವಾಗ ನಾನು ನಿಮ್ಮ ಬ್ರೈನ್ನ ರೀಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ರೀಡ್ ಮಾಡ್ತಾ ಇಲ್ಲ, ರೀಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹ್ಮ್ ನಾನು ಜಾದೂಗಾರ ಅಲ್ಲ. ಹ್ಮ್ ಜಾದೂಗಾರನಾಗಿ ನಾನು ಇದ್ರೆ ಹೆಂಗೆ ಅಂತ ನಾನು ಜಾದೂಗಾರನಾಗಿ ನಾಟಕ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಅದು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವಾಗ ಇಲ್ಲಿ ಒಂದು ಕಾಯಿನ್ ಇದೆ, ಓಕೆ ಈ ಕಾಯಿನ್ ಇಲ್ಲಿ ಇಡ್ತೀನಿ, ಇಲ್ಲಿ ಇಟ್ಟಿದ್ದೀನಲ್ಲ, ಈ ಕಾಯಿನ್ ಮಾಯ ಆದರೆ ಹೆಂಗಿರುತ್ತೆ ಅಂತ ನಾನು ಒಂದು ನಾಟಕದಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ನನಗೆ ಗೊತ್ತು ಎಲ್ಲಿದೆ ಅಂತ ಕಾಯಿನು. ಬಟ್ ತಿರ್ಗಾ ಹಿಂಗಂದರೆ ತಿರ್ಗಾ ಬಂದರೆ ಹಿಂಗೆ ಇರುತ್ತೆ. ಒಬ್ಬ ರಿಯಲ್ ಜಾದೂಗಾರ ರಿಯಲ್ ಆಗಿ ಪವಾಡದಿಂದ ಮಾಡಿದ್ರೆ ಹೆಂಗಿರುತ್ತೋ ಅದನ್ನು ತೋರಿಸ್ತೀನಿ. ಬಟ್ ನಾನು ಮಾಡಿದ ಪವಾಡದಲ್ಲ, ಕೈ ಚಳಕದಲ್ಲಿ ಅಷ್ಟೇ. ಐ ಆಮ್ ನಾಟ್ ಎ ಮೆಜಿಷಿಯನ್, ಐ ಆಮ್ ಆ್ಯಕ್ಟಿಂಗ್ ಅ ರೋಲ್ ಆಸ್ ಎ ಮೆಜಿಷಿಯನ್. ಅದನ್ನೇ ನಿಧಾನಕ್ಕೆ. ಎಷ್ಟು ನಿಧಾನ ಮಾಡ್ಬೇಕು ಹೇಳಿ? ಅಲ್ಲ, ನೋಟೇ ನಮ್ಮ ಮುಂದೆ ಏನು ಮಾಡಕ್ಕಾಗಿಲ್ಲ, ನಾವು ನಮ್ ಕಣ್ ಮುಂದೆನೆ ಆಗಿದ್ದದು. ನೋಡಿ, ಹೆಂಗಾದ್ರೂ ಮಾಡ್ಕೊಂಡು ಹಿಡಿಬೇಕಲ್ಲ ಅಂತ ಇವರು ಅವರು ಬಿಟ್ಕೊಂಡ್ ಕೊಡ್ತಾ ಇಲ್ಲ. ಇಲ್ಲ ಅಲ್ಲ, ಅಲ್ಲ ಅದು ನಿಜವಾಗ್ಲೂ ಅಲ್ಲ, ಕಾಯನೇ ಅದು ನೋಡಿ, ಸೌಂಡ್ ಬಂತು. ಇಲ್ಲ ಕಾಯಿನ್ ಸರ್ ಅದ್ ಬೇರೆಯವ್ರ ಹತ್ರನೂ ಮೂವ್ ಮಾಡ್ಬೋದಾ ಕಾಯಿನ್? ನಿಮ್ಮ ಕೈ ಕಾಯಿನ್ ಇದ್ರೆ ಕೊಡಿ. ನನ್ನ ನನ್ನ ನಿಮ್ಮ ಹತ್ರ ಇಲ್ಲ. ಆ ಕಾಯಿನ್ ಮೂವ್ ಮಾಡಕ್ ಬರಲ್ಲ. ಯಾವ ಕಾಯಿನ್? ಯಾವ್ದೋ ಒಂದೇ ಒಂದು ಕಾಯಿನ್ ನನ್ನ ಜೇಬಲ್ಲಿ ಐತೆ. ಮೂವ್ ಮಾಡಿ. ಹಾ. ಯಾರು ಪಾಕೆಟ್ ಗೆ ಹಾಕ್ತಾರೆ? ಓಕೆ ಇಟ್ಕೊಳ್ಳಿ. ಈ ಕಾಯಿನ್ ಇದೆ ನೋಡ್ಕೊಳ್ಳಿ. ಕಾಯಿನ್ ಮಾಯ ಇತ್ತು. ಎಲ್ಲರೂ ಏನು ಅನ್ಕೋತಾರೆ, ನನ್ನ ಪಾಕೆಟಲ್ಲಿದೆ, ನನ್ನ ಕೈಲಿದೆ ಅಂತ ಇಟ್ಕೋತಾರೆ. ಇಲ್ಲ, ನೀಟಾಗಿ ನೋಡ್ಕೊಳ್ಳಿ. ನಿಮ್ಮ ವಾಚ್ ಕೆಳಗಡೆ ಇದೆ, ವಾಚ್ ತಿರುಗಿಸಿ. ವಾಚ್ ಕೆಳಗಡೆ ಇದೆ. ಇಲ್ಲ, ಇನ್ನೊಂದ್ಸರಿ ಈ ಕೈ ಬೇಡ, ಈ ಕೈ ಇಟ್ಕೊಳ್ಳಿ. ಈ ಕಾಯಿನ್ ನಮ್ಮ ಹತ್ರ ನೋಡ್ತಾ ಇರಿ. ಹಿಂಗಂದ್ರೆ ಸಾಕು ಮಾಯ ಆಗಿರುತ್ತೆ, ಹಿಂಗಂದ್ರೆ ಬರುತ್ತೆ. ನೀಟಾಗಿ ನೋಡ್ಕೋಬೇಕು. ಹಿಂಗೆ ಇಟ್ಕೊಳ್ಳಿ. ಹಿಂಗಂದ್ರೆ ಮಾಯ ಆಗ್ಬಿಟ್ಟಿರ್ತಾನೆ. ಕಾಣ್ತಿದ್ಯಲ್ಲ, ಹಿಂಗೆ ತಾನೆ. ಅದನ್ನ ಬಿಟ್ಟು ಬೇರೆ ನೋಡ್ತಾ ಇಲ್ಲ ನಾನು. ಇಲ್ಲೇ ನೋಡ್ತಾ ಇರಿ, ಮಾಯ ಆಯಿತು. ಅಲ್ಲಿಗೆ ಬಂತಲ್ಲ, ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ಈ ಕಾಯಿನ್ ನೋಡ್ತಾರೆ ಅಂದರೆ ಸಾಕು, ನಿಮ್ಮ ಶೋಲ್ಡರ್ಗೆ ಹೋಗಿರುತ್ತೆ. ಓಕೆನಾ? ಹಿಂಗಂದರೆ ಪಾಕೆಟ್ಗೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಹಾಕಿದ್ರೆ ಇಲ್ಲಿಗೆ ಬರುತ್ತೆ, ಹಂಗೆ ಬರ್ತಾ ಇರುತ್ತೆ. ಆ ಥರ ಮಾಡೋದು ಅಷ್ಟೇ. ಕೆಲವೊಂದು ಸಲ ಹಿಂಗಂದರೆ ಮಾಯ ಆಗಿರುತ್ತೆ. ನನಗೆ ಇವಾಗ ಖುಷಿ ಆಯ್ತಪ್ಪ, ನಾನು ತಿಳ್ಕೊಂಡ್ಬಿಟ್ಟೆ. ಸಮಾಧಾನ ಆಯ್ತು, ನೆಟ್ಟಿಗೆ ನಿದ್ದೆ ಬರುತ್ತೆ ನನಗೆ.